ನಮಸ್ಕಾರ. ಈ ಪ್ರತಿಯೊಬ್ಬರಲ್ಲಿ ಮೂಲವ್ಯಾಧಿ ಅನ್ನೋದೊಂದು ಸರ್ವೇ ಸಾಮಾನ್ಯ ಕಾಯಿಲೆ ಆಗಿದೆ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಹೈನ, ಮೊಸರು, ಮಜ್ಜಿಗೆ ಯಥೇಚ್ಛ ಬಳಸ್ತಾ ಇದ್ರು. ಯಾವುದೂ ಕೆಮಿಕಲ್ ಫುಡ್ ತಿಂತಾ ಇರಲಿಲ್ಲ. ಅವರು ಈ ಜಂಕ್ ಫುಡ್ಸ್ಗಳು ತಿಂತಾ ಇರಲಿಲ್ಲ. ಹೊರಗಡೆ ಯಾವುದೂ ಬಳಸ್ತಾ ಇರಲಿಲ್ಲ. ಅವರು ಮನೆಯಲ್ಲೇ ಹೈನ, ಹಾಲು, ಸೊಪ್ಪು, ತರಕಾರಿ ತಿಂದು ಯಾವುದೇ ಮೂಲವ್ಯಾಧಿ ಸಮಸ್ಯೆ ಬರ್ತಾ ಇಲ್ಲ. ಕಮ್ಮಿ ಇತ್ತು, ಏನೋ ಒಬ್ಬೊಬ್ಬರಿಗೆ ಬರ್ತಾ ಇತ್ತು. ಪ್ರತಿಯೊಬ್ಬರಲ್ಲಿ ಮನೆಯಲ್ಲಿ 4 ಜನ ಇದ್ದರೆ ಒಬ್ಬರಿಗೆ ಮೂಲವ್ಯಾಧಿ ಅಂತ ಸಮಸ್ಯೆ, ಶುಗರ್ ಅಂತ ಸಮಸ್ಯೆ, ಇಂಥವೆಲ್ಲ ಕಾಯಿಲೆಗಳು ಕಾಮನ್ ಆಗಿದೆ. ಅದರಲ್ಲಿ ಮೂಲವ್ಯಾಧಿಗೆ ಅಂತೇಳಿ ನಾವು ಒಂದು ಕಿಟ್ ರೆಡಿ ಮಾಡಿದ್ದೀವಿ ಸರ್. ಅದು ಯಾವ ಥರ ಮೂಲವ್ಯಾಧಿ ಆಗ್ತದೆ, ದೇಹದಲ್ಲಿ ಏನು ಕಮ್ಮಿಯಾಗಿ ಆಗ್ತದೆ, ಏನು ಜಾಸ್ತಿ ಉಷ್ಣ ಜಾಸ್ತಿ ಆದ್ರೆ ಆಗ್ತದೆ, ನಾರಿನಾಂಶ ದೇಹದಲ್ಲಿ ಅಡಿಗೆಯಲ್ಲಿ ಇಲ್ಲದೆ ಇರೋದಕ್ಕೂ ಈ ಮೂಲವ್ಯಾಧಿ, ಡೈಜೆಷನ್ ಸರಿ ಆಗಕ್ಕೆ, ಮಲ ವಿಸರ್ಜನೆ ಸರಿಯಾಗದಕ್ಕೆ ಈ ಥರ ಮೂಲವ್ಯಾಧಿ ಅಂತ ಸಮಸ್ಯೆ ಬರ್ತದೆ. ಅದಕ್ಕೊಂದು ವಿಶೇಷವಾಗಿ ನಾವು ಈ ಆಯುರ್ವೇದ ಹಾಗೂ ಈ ಪಂಚಗವ್ಯ ಅಂಥೇಳಿ ಒಂದು ಥೆರಪಿಯಲ್ಲಿ ಇದನ್ನು ವಿಶೇಷವಾಗಿ ಮೂಲವ್ಯಾಧಿಗಂತೆ ಒಂದು ಔಷಧಿಯನ್ನು ರೆಡಿ ಮಾಡಿದ್ದೀವಿ ಸರ್. ಇದನ್ನು ನಾವು ಒಂದು 4-5 ಥರ ಔಷಧಿ ಬರ್ತಾವೆ ಸರ್. ಇದು ಒಂದು 25 ದಿನಕ್ಕೆ ಆಗುವಷ್ಟು ಔಷಧಿ ಸರ್. 1,200 ರೂಪಾಯಿ ಆಗುತ್ತೆ. ಇದು 25 ದಿನದಲ್ಲಿ ಇವರು ಸರಿಯಾಗಿ ಅದನ್ನು ಆಹಾರ ಪದ್ಧತಿ, ನಾವೊಂದು ಇಲ್ಲಿ ಚಾರ್ಟ್ ಇರುತ್ತೆ ಸರ್. ಅದು ಈ ಥರ ಯಾವ ಥರ ಅದನ್ನು ತಿನ್ನಬೇಕು, ಏನು ತಿನ್ನಬೇಕು, ಯಾವ ಥರ ತಿನ್ನಬೇಕು, ಏನು ತಿನ್ನಬಾರ್ದು ಅಂತೆಲ್ಲ ಇದರಲ್ಲಿ ನಾವು ಪ್ರಿಂಟ್ ಮಾಡಿಸಿದ್ದೀವಿ ಸರ್. ಇದನ್ನು ಓದ್ಕೊಂಡು ಈ ಥರ ಔಷಧಿ ತೊಗೊಂಡಿದ್ದಲ್ಲಿ ಇದನ್ನೇನಿಲ್ಲ ಸರ್, 4 ಭಾಗ ಮಾಡಿ 4 ದಿನ ರೀ ಬೆಣ್ಣೆ ಅಥವಾ ತುಪ್ಪ, ಹಸುವಿನಲ್ಲಿ ಎಮ್ಮಿದಲ್ಲಿ ಎರಡೂ ನಡೀತೆ. ಎರಡೂ ಸಿಗಲ್ಲ ಅಂದವ್ರಿಗೆ ನಾವು ಇಲ್ಲಿ ನಮ್ಮ ಗೋಶಾಲೆ ಇರೋದ್ರಿಂದ ನನ್ನಲ್ಲಿ ನೈಜವಾಗಿ ತುಪ್ಪ ಸಿಗ್ತದೆ ರೀ. ಅವ್ರಿಗೆ ಒಂದು 50-60 ರೂಪಾಯಿ ಜಾಸ್ತಿ ಹಾಕಿದರೆ ನಾನು ತುಪ್ಪನೂ ಕೂಡ ಕೊಡ್ತೀನಿ. ಇಲ್ಲಿ ಬಂದವ್ರಿಗಂತೂ ನಾನು ಕೊಟ್ಟು ಕಳಿಸ್ತೀನಿ. ಇಲ್ಲ ನಿಮ್ಗೆ ಬೇರೆ ಕಡೆ ಇದ್ದೀವಿ ರೀ, ನಮ್ಗೆ ಈ ಥರ ತುಪ್ಪ ಸಿಗಲ್ಲ ಅನ್ನೋರಿಗೆ ನಾನು ಪ್ರತ್ಯೇಕವಾಗಿ 4 ದಿನಕ್ಕೆ ಆಗೋಷ್ಟು ತುಪ್ಪ ಹಾಕಿ ನಾನು ಡಬ್ಬೆಯಲ್ಲಿ ಪ್ರತ್ಯೇಕ ಪ್ಯಾಕ್ ಮಾಡಿ ಕಳಿಸ್ತಾರೆ ಸರ್. ಇದಕ್ಕೊಂದು ಸ್ವಲ್ಪ 100 ರೂಪಾಯಿ ದುಡ್ಡು ಹೆಚ್ಚಿಗೆ ಆಗ್ತದೆ ರೀ. ಇದನ್ನು 4 ಭಾಗ ಮಾಡಿ 4 ದಿನ ತೊಗೊಳೋದು ಸರ್. ಇದು ಬೆಳಗ್ಗೆ ಒಂದು 6 ಗಂಟೆಗೆ ರೀ. ಇದು ತೊಗೊಂಡು 1 ಅವರ್ ಬಿಟ್ರಿ ಸರ್, ಒಂದು ನಿಮಗೆ ಲವಣ ಅಂತ ಬರ್ತದೆ ಸರ್. ಇದು ಡೈಜೆಸ್ಟಿವ್ ಸಿಸ್ಟಮ್, ಉದರ ಸಮಸ್ಯೆ ಏನೇ ಇರಲಿ ಅಂದರೆ ನಿಮ್ಗೆ ಗ್ಯಾಸ್ಟ್ರಿಕ್, ಮಲಬದ್ಧತೆ ಅಂದ್ರೆ ಹೊಟ್ಟೆಯಲ್ಲಿ ನೀವು ಜೀರ್ಣಾಂಗ ಕ್ರಿಯೆ ಸರಿಯಾಗಿ ಆಗದೆ ಇರೋಕ್ಕೆ ನಿಮ್ಗೆ ಮಲದ್ವಾರದಲ್ಲಿ ಇದು ಇನ್ಫೆಕ್ಷನ್ ಆಗೋದು ನೋಡ್ರಿ. ಆ ಕಾರಣಕ್ಕೆ ಇದನ್ನು ದೇಸಿ ಆಕಳ ಮಜ್ಜಿಗೆ, ಇಲ್ಲ ನಿಮ್ಗೆ ಯಾವುದಾದ್ರೂ ಒಂದು ನಿಮಗೆ ತಕರಾರಿಷ್ಟ ಅಂತೇಳಿ ಒಂದು ಮಜ್ಜಿಗೆಯಲ್ಲಿ ಮಾಡ್ತೀವಿ ಸರ್. ಶಹರ ಪಟ್ಟಣದಲ್ಲಿ ನಿಮ್ಗೆ ನೈಜವಾಗಿ ಮಜ್ಜಿಗೆ ಸಿಗದೇ ಇರೋರಿಗೆ, ಇಲ್ಲ ಇಲ್ಲಿ ಕಾಮನ್ ಹಳ್ಳಿಗಾಡದಲ್ಲಿ ಸಿಗುತ್ತಾ ಇರೋರಿಗೆ ನೈಜವಾಗಿ ಒಂದು ನಿಮ್ಗೆ ಪೈಲ್ಸ್ ಆಗಿದೆ ಅಂದರೆ ನೀವು ಬೆಳಗ್ಗೆ ಸಾಯಂಕಾಲ ಈ ಥರ ಏನು ನೀವು ಮಜ್ಜಿಗೆ ಮೊಸರು ಜಾಸ್ತಿ ತಿನ್ಲಿಕ್ಕೆ ಹೋಗ್ಬಾರ್ದು. ಬೆಳಗ್ಗೆ ಒಂದು ಟೈಮ್ ಸಾಕ್ರಿ, ಹೊಟ್ಟೆ ತುಂಬ ಅಂದ್ರೆ ನಿಮ್ಗೆ 1 ಗ್ಲಾಸು 2 ಗ್ಲಾಸು ಅಷ್ಟರಲ್ಲಿ 1 ಸ್ಪೂನ್ ಇದನ್ನು ಪೌಡ್ರ್ ಹಾಕ್ಕೊಂಡು ಈ ಮಜ್ಜಿಗೆ ನೀವು ಇದನ್ನು ತೊಗೊಂಡು ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಟು ಇದು ಒಂದು 4 ದಿನ ಮಾತ್ರ ರೀ. ಇದು ಒಂದು 20 ದಿನಕ್ಕೆ 25 ದಿನಕ್ಕೆ ಆಗ್ತಿರ್ತದೆ. ಇದನ್ನು ರುಚಿಗೆ ತಕ್ಕಷ್ಟು ಒಂದು 2 ಗ್ಲಾಸ್ ತಿಳಿ ಮಜ್ಜಿಗೆ ತೊಗೊಂಡು ರುಚಿಗೆ ತಕ್ಕಷ್ಟು ನೈಜವಾಗಿ ನೀವು ಇದನ್ನು ಪ್ಯಾಕ್ ಹೊಡೆದ್ರಿ. ಇದನ್ನು ನೀಟಾಗಿ ನೀವು ಇದನ್ನು ರುಚಿಗೆ ತಕ್ಕಷ್ಟು ಹಾಕೊಂಡ್ರಿ ಸರ್. ಒಂದು ಅರ್ಧ ಸ್ಪೂನ್ ಹಾಕೊತೀವಿ, 1 ಸ್ಪೂನ್ ಮಜ್ಜಿಗೆ ಜಾಸ್ತಿ ಇತ್ತು ಒಂದು ಜಾಸ್ತಿ ಹಾಕೊಂಡ್ರಿ. ಈ ಥರ ಇದನ್ನು ಹಾಕೊಂಡ್ರಿ ಸರ್. ಬೆಳಿಗ್ಗೆ ಒಂದೇ ಟೈಮ್ ಸಾಕ್ರಿ ಮಜ್ಜಿಗೆ ಮೊಸರು. ಯಾವುದೇ ಉಣಂಗಿತ್ತಂದ್ರೂ ಪೈಲ್ ಸಮಸ್ಯೆ ಒಂದು ಬಂತು ಅಂದ್ರೆ ಲೈಫ್ ಲಾಂಗ್ನು ಅವ್ರು ರಾತ್ರಿ ಮೊಸರು ಮಜ್ಜಿಗೆ ಉಣಬಾರ್ದು. ಬೆಳಿಗ್ಗೆ ಅಷ್ಟೇ ಊಟ ಮಾಡೋದ್ರಿ. ರಾತ್ರಿ ಉಣೋದ್ರಿಂದ ಏನಾಗ್ತದ, ಅವ್ರಿಗೆ ಗುದದ್ವಾರದ ಸಮಸ್ಯೆ ಇದ್ದವ್ರಿಗೆ ಮತ್ತೆ ಇನ್ಫೆಕ್ಷನ್ ಜಾಸ್ತಿ ಆಗ್ತದ್ರಿ. ಅದು ಯಾಕಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಸರಿ ಇರಲ್ರಿ. ಮೊಸರು ರಾತ್ರಿ ಉಣೋದ್ರಿಂದ ಅದು ಗಡಸಾಗ್ತದ್ರಿ, ಹಿಂಗಾಗಿ ಮಲ ಗಟ್ಟಿ ಆಗ್ತದ್ರಿ. ಆ ಕಾರಣಕ್ಕೆ ಒಮ್ಮೆ ನಿಮ್ಗೆ ಇನ್ಫೆಕ್ಷನ್ ಆಯಿತು ಅಂತಂದ್ರೆ ಮುಂದೆ ಏನೇ ಮೊಸರು ಮಜ್ಜಿಗೆ ಉಣಂಗಿತ್ತ ಹೊಟ್ಟೆ ತುಂಬ ಬೆಳಗ್ಗೆನೇ ಉಣೋದು, ರಾತ್ರಿ ಅವಾಯ್ಡ್ ಮಾಡಿಬಿಡೋದು. ಈ ಥರ ಒಂದು ತಿಳ್ಕೊಂಡಿರ್ಬೇಕು ಅವ್ರು ಸಣ್ಣ ಪುಟ್ಟವು. ಬೆಳಗ್ಗೆ ಒಂದು 8 ಗಂಟೆಗೆ ಕುಡಿದು ಬಿಡೋದು ಸರ್. ಯಾರಾದರೂ ಕುಡಿಬೋದು, ನೀವು ನಾವಾದರೂ ಕುಡಿಬೋದು. ನೀವು ನೈಜವಾಗಿ ಅಂದ್ರೆ ಉದರ ಮೆತ್ತಿಗೆ ಅಂದ್ರೆ ಹೊಟ್ಟೆ ಮೆತ್ತಿಗೆ ಇಟ್ಕೊಂಡ್ರೆ ಯಾವುದೂ ಸಮಸ್ಯೆ ಬರಲ್ಲ. ತಲೆ ತಂಪು ಇಟ್ಕೋಬೇಕನ್ನೋದು ಆಯುರ್ವೇದಕ್ಕಾದ್ರೆ. ಇದು ನಾವು ಏನಾಗ್ತೀವಿ, ಈಗ ಅಂಥದಿಂತ ತಿಂದು ಹೊಟ್ಟೆ ಅಂದ್ರೆ ಬಿರ್ಸ್ ಮಾಡ್ಕೊಂಡೇ ನಾವು ಕಾಯಿಲೆಗಳು ಬರೋದ್ರಿ. ಇವೆರಡು ಬೆಳಗ್ಗೆ ಆಯ್ತು ಸರ್. ಇದು ರಾತ್ರಿ ಮಲಗಬೇಕಾದ್ರಿ ಸರ್. ಇದು ನಾರಿನಂಶ ನಮ್ಗೆ ಆಹಾರದಲ್ಲಿ ಇರೋದಕ್ಕೆ ನಮ್ಗೆ ಮಲ ವಿಸರ್ಜನೆ ಸರಾಗ ಆಗ್ಯದಾಗಲ್ಲ, ಹಾರ್ಡ್ ಆಗಿ ಇನ್ಫೆಕ್ಷನ್ ಆಗಿ ಅಲ್ಲಿ ಇನ್ಫೆಕ್ಷನ್ ಆಗ್ತದ್ರಿ. ಇದನ್ನೊಂದು ಅರ್ಧ ಚಮಚದೊಟ್ಟು ನಾಲಿಗೆ ಮೇಲೆ ಹಾಕೊಂಡು ನೀರು ಕುಡಿದ್ಬಿಡ್ರಿ ಸರ್ ರಾತ್ರಿ ಮಲಗಬೇಕಾದ್ರೆ. ಇದು ರಾತ್ರಿ ಊಟದಕ್ಕಿಂತ 1 ಅವರ್ ಮುಂಚೆ ರೀ ಸರ್. ಇದನ್ನೊಂದು ಅರ್ಧ ಗ್ಲಾಸ್ ಬಿಸಿನೀರಿಗೆ ಒಂದು 1/2 ಸ್ಪೂನ್ ಹಾಕೊಂಡ್ರಿ. ಇದು 1 ತಿಂಗಳ ಮಟ್ಟಿಗೆ ಆಗ್ತದೆ. ಇದು ಆಗುವವರೆಗೆ ರೀ ಒಂದು ತೊಟ್ಟನ್ನು ಬಿಡದೆ ತೊಗೊಂಡ್ರೆ ಇದು ಒಂದು 4-5 ದಿನದ ರಿಲೀಫ್ ಅಂದ್ರೆ ಆರಾಮ ಆಗ್ತದ್ರಿ. ಆಗಿಂದ ಇದನ್ನ ಎಲ್ಲಿ ತೊಗೊಳೋದು ಬಿಡ ಅಂತ ಬಿಡೋದಿಲ್ರಿ. ಆಗುವವರೆಗೆ ತೊಗೊಂಡ್ರೆ ಮಾತ್ರ ಹೋಗ್ತದ್ರಿ. ಇಲ್ಲ ನಾವು ಮತ್ತೆ ಇದನ್ನ ಒಂದು 4-5 ದಿನ ತೊಗೊಂಡ್ವಿ, ಆರಾಮಾಯ್ತು ಬಿಟ್ವಿ ಅಂದ್ರೆ ಮತ್ತೆ ಬರೋ ಚಾನ್ಸಸ್ ಬಾಡ್ರಿ. ಯಾಕಂದ್ರೆ ಅದು ಗುದದ್ವಾರದಾಗ ಇನ್ಫೆಕ್ಷನ್ ಕಳಿಬೇಕಾದ್ರೆ ಮಿನಿಮಮ್ 1 ತಿಂಗಳಾದ್ರೂ ಬೇಕು. ಒಂದು 2-3-4 ದಿನದಲ್ಲಿ ಮೇಲ್ಗಡೆ ಗಾಯ ಮೈದಂಗಾಗಿ ಒಂದು ಸ್ವಲ್ಪ ರಿಲೀಫ್ ಅನಿಸ್ತದೆ. ಅವ್ರು ಅವಾಯ್ಡ್ ಮಾಡಿ ಮತ್ತೆ 1 ತಿಂಗಳ 25 ಮತ್ತೆ ನಮ್ಗೆ ಆಯ್ತು ಅಂತ ಬಂತು ಔಷಧಿ ಅದು ತೊಗೊಳಕ್ಕಾಗಲಿಲ್ಲ, ನಾನಾ ಕಾರಣ ಹೇಳ್ತಾರೆ. ಆ ಥರ ಇಲ್ರಿ. ಇದೊಂಥರ ವ್ರತದ ಥರ ಮಾಡ್ಕೊಳೋದ್ರಿ ನೀಟಾಗ. ಅಂದ್ರೆ ಇದನ್ನೊಂದು ತೊಗೊಳಕ್ಕೆ 1 ದಿನ ಚಲೋ ಮಾಡಿದ್ರಂದ್ರೆ ನೀಟಾಗಿ ಅದನ್ನ ಆಗುವವರೆಗೂ
ದಿನಾಲೂ ಇದೊಂದು ಅದೇನು ಏನು ಮಾಡ್ಕೊಳ್ಳೋದಿಲ್ಲ ಏನಿಲ್ಲ, ಮಜ್ಜಿಗೆ ತೊಗೊಳೋದು ಇದು ಅಂತ 4 ದಿನದಾಗ ಆತ ಇದೊಂದಿಷ್ಟು ಬಿಸಿನೀರು ಕಾಸ್ಕೊಂಡು ಕುಡಿಯೋದು ಒಂದೇ ಕಷ್ಟ ನಾವು. ಈ ಥರ ಮಾಡ್ಕೊಂಡ್ರಂದ್ರೆ ಅವ್ರಿಗೆ ಜೀವನ ಪರ್ಯಂತ ಬರೋದ್ರಿ. ಈ ಮಜ್ಜಿಗೆ ಸಿಗದೇ ಇರೋರಿಗೆ ಸರ ಇದು ತಕರಾರಿಷ್ಟ ಅಂತ ಮಾಡ್ತೀವಿ ಒಂದು ಮಜ್ಜಿಗೆಯಿಂದ ಇದನ್ನು ಈ ಮಜ್ಜಿಗೆ ಸಿಗದೇ ಇರೋ ಚನ್ನಪಟ್ಟಣದಲ್ಲಿ ಇದನ್ನು ಒಂದು ಗ್ಲಾಸ್ ನೀರಿಗೆ ಒಂದು ಡಕ್ಕನ್ ಒಂದು ಕ್ಯಾಪ್ ಹಾಕೊಳ್ಳೋದ್ರಿ ಇದನ್ನು, ಮತ್ತು ಇದು ಲವಣನೇ ಹಾಕೊಳ್ಳೋದ್ರಿ. ಈ ಮಜ್ಜಿಗೆ ಇದಕ್ಕೆ ಏನು ಪವರ್ ಇರ್ತದ್ರಿ, ಇದು ನಾವು ಪ್ರೊಸೀಜರ್ ಪ್ರಕಾರ ಮಾಡಿರ್ತೀವಿ. ಇದು ಕೆಲವೊಂದು ಔಷಧಿ ಗುಣಧರ್ಮ ಹಾಕಿ ಮಜ್ಜಿಗೆ ಒಳಗೆ ಮಾಡೋದ್ರಿ. ಇದನ್ನಂದ್ರೆ ಸ್ಟಾಕ್ ಮಾಡ್ಕೊಂಡ್ರೆ ಇದು ಕೆಡ್ಲಾರಂಗೆ ಮಾಡ್ಕೋತೀವಿ. ಇದು ಗಡಿಗೆಯಲ್ಲಿ ಹಾಕಿ ನೀವು ತ್ರಿಫಲ ತ್ರಿಕಟು ಈ ಥರ ಬ್ಲಾಕ್ ಸಾಲ್ಟು ಎಲ್ಲ ಹಾಕಿ ಒಂದು 7 ದಿನ ಪ್ರೊಸೀಜರ್ ಅದ್ರಿ. ಇದು ಮಾಡಿಟ್ಟು ಆಮೇಲೆ ಈ ಥರ ಬಾಟ್ಲಿಗಳಿಗೆ ತುಂಬ್ತೀವಿ ನೀರ ಮೇಲೆ. ದಿನಕ್ಕೆ ಒಂದು 10 ml ಸಾಕ್ರಿ. ಒಂದು ಗ್ಲಾಸ್ ನೀರಿಗೆ 10 ml ಹಾಕೊಂಡು ಈ ಲವಣ ಹಾಕೊಂಡು ಕುಡಿದ್ರೆ ಈ ಮಜ್ಜಿಗೆ ನೈಜವಾಗಿ ಮಜ್ಜಿಗೆ ಏನು ಕುಡಿತೀವಿ ಅದೇ ಶಕ್ತಿ ಇದ್ರೊಳಗೆ ಬರ್ತದೆ ಸರ್. ಏನೇ ಇದು ಒಂದಕ್ಕೆ ಆಗಲ್ರಿ, ಗ್ಯಾಸ್ಟ್ರಿಕ್ಕಿಗೆ ಮಲಬದ್ಧತೆಗೆ ಎಲ್ಲದಕ್ಕೆ ಆಗ್ತದ್ರಿ. ಈ ಪೈಲ್ಸಿಗೆ ಇದ್ರೊಟ್ಟಿಗೆ ತೊಗೊಂಡ್ರೆ ಇದು ರಿಸಲ್ಟ್ ಚೆನ್ನಾಗಿರ್ತದೆ. ಅಷ್ಟು ಮಾಡಿರಿ ಸರ್. ಓಕೆ.